ಇಲ್ಲಿ ನೋಡಿ, ಇವತ್ತು ನಾವು ವಿಜ್ಞಾನದ ಕೆಲವು ಅಂಶಗಳನ್ನ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ ಬರೋದು ಡಿಸ್ಟೆನ್ಸ್ ಅಂದ್ರೆ ದೂರ, ಕನ್ನಡದಲ್ಲಿ ಹೇಳೋದು. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಸ್ಥಾನಪಲ್ಲಟ. ಸೆಂಟ್ರಿಪಿಟಲ್ ಫೋರ್ಸ್ ಅಂದ್ರೆ ಕೇಂದ್ರಾಭಿಮುಖ ಚಲನೆ ಅಂತ ಬರುತ್ತೆ. ಇನ್ನೊಂದು ಬರುತ್ತೆ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ, ಅದನ್ನ ಆಮೇಲೆ ಹೇಳ್ತೀನಿ. ಎಲಾಸ್ಟಿಕ್ ಕಾಲಿಜನ್ ಮತ್ತೆ ಇನ್ಎಲಾಸ್ಟಿಕ್ ಕಾಲಿಜನ್ ಅಂತ ಬರ್ತವೆ. ಎಲಾಸ್ಟಿಕ್ ಕಾಲಿಜನ್ ಅಂತಂದ್ರೆ ಸ್ಥಿತಿ ಸ್ಥಾಪಕ ಘರ್ಷಣೆ. ಆಮೇಲೆ ಇನ್ಎಲಾಸ್ಟಿಕ್ ಕಾಲಿಜನ್ ಅಂದ್ರೆ ಅಸ್ಥಿರ ಘರ್ಷಣೆ, ಅಥವಾ ಇದು ಸ್ಥಿರ ಘರ್ಷಣೆ ಅಂದ್ರೆ ಇದು ಅಸ್ಥಿರ ಘರ್ಷಣೆ ಅನ್ಸ್ಕೊಳ್ಳುತ್ತೆ. ಇವುಗಳನ್ನ ಎಲ್ಲಾನು ನಾವು ಬರೀ ವ್ಯಾಖ್ಯಾನ ಮೂಲಕ ಅರ್ಥ ಮಾಡ್ಕೊಳ್ಳೋದಲ್ಲದೆ ಈಗ ಪ್ರಾಕ್ಟಿಕಲ್ ಆಗಿ ಮಾಡಿಸಿ ತೋರಿಸ್ತೀನಿ ನಿಮ್ಗೆ. ಅವಾಗ ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ. ಒಂದೇದು ಹೇಳ್ಬೇಕಾದ್ರೆ ದೂರ ಅಂದ್ರೆ ಇಲ್ಲಿ ದಿಕ್ಕುಗಳ ಬದಲಾವಣೆ ಆಗುತ್ತೆ. ಅದೇ ಡಿಸ್ಪ್ಲೇಸ್ಮೆಂಟ್ ಸ್ಥಾನಪಲ್ಲಟದಲ್ಲಿ ದಿಕ್ಕು ಬದಲಾವಣೆ ಆಗಲ್ಲ. ಇನ್ನ ಕೇಂದ್ರಾಪಗಾಮಿ ಚಲನೆ ಅಂದ್ರೆ ಕೇಂದ್ರದಿಂದ ದೂರ ಹೋಗೋದು. ಕೇಂದ್ರಾಭಿಮುಖ ಅಂದ್ರೆ ಕೇಂದ್ರದ ಹತ್ರ ಬರೋದು. ಕೇಂದ್ರಾಪಗಾಮಿ ಅಂದ್ರೆ ದೂರ ಹೋಗೋದು. ಸೆಂಟ್ರಿಫ್ಯೂಗಲ್ ಬೇರೆ, ಸೆಂಟ್ರಿಪಿಟಲ್ ಬೇರೆ. ಅದೇ ತರ ಇಲಾಸ್ಟಿಕ್ ಅಂದ್ರೆ ಇದು ಸ್ಥಿರ ಘರ್ಷಣೆ, ಸ್ಥಿತಿಸ್ಥಾಪಕ ಘರ್ಷಣೆ ಅಂತ. ಅಲ್ಲಿ ಏನಾಗುತ್ತಂದ್ರೆ ಎರಡು ಬಾಲ್ಗಳು ಬಂದು ಈ ತರ ಡ್ಯಾಶ್ ಆದಾಗ ಅವು ಸೇಮ್ ಅಟ್ ಎ ಟೈಮ್ ಬಂದು ಘರ್ಷಣೆ ಆದಾಗ ಸೇಮ್ ಡಿಸ್ಟೆನ್ಸ್ಗೆ ಹಿಂಗೆ ದೂರ ಹೋಗ್ತವೆ. ಇನ್ನೇನು ಬರುತ್ತೆ ಇನ್ಎಲಾಸ್ಟಿಕ್ ಕಾಲಿಜನ್ ಅಂದ್ರೆ ಅಸ್ಥಿರ ಘರ್ಷಣೆ. ಇಲ್ಲಿ ಏನಾಗುತ್ತಂದ್ರೆ ಒಂದು ಸ್ಥಿರವಾಗಿರುತ್ತೆ, ಇನ್ನೊಂದು ಅಸ್ಥಿರವಾಗಿ ಬಂದು ಅದನ್ನ ಘರ್ಷಣೆ ಅಂದ್ರೆ ಏನು ಗೊತ್ತಾ? ಒಂದು ಅಸ್ಥಿರವಾಗಿರುತ್ತೆ, ಇನ್ನೊಂದು ಸ್ಥಿರವಾಗಿರುತ್ತೆ. ಅಲ್ಲಿ ಒಂದು ಜೋರಾಗಿ ಪಡೆದಾಗ ಇನ್ನೊಂದು ಅಸ್ಥಿರಗೊಳ್ತದೆ. ಸ್ಥಿತಿಸ್ಥಾಪಕ ಅಥವಾ ಸ್ಥಿರ ಅಂದಾಗ ಎರಡೂ ಸೇಮ್ ಅಷ್ಟೇ ಫೋರ್ಸ್ ಇರ್ತವೆ ಎರಡು. ಅದನ್ನ ನಾವು ಪ್ರಯೋಗ ಮಾಡ್ಬಿಟ್ಟು ನೋಡೋಣ. ಈಗ ಎಲ್ಲ ಅರ್ಥ ಆಗುತ್ತೆ. ಆಯ್ತಾ? ದೂರ ಸ್ಥಾನಪಲ್ಲಟ, ಝೀರೋ ಸ್ಥಾನಪಲ್ಲಟ, ಕೇಂದ್ರಾಭಿಮುಖ ಚಲನೆ, ಸ್ಥಿತಿಸ್ಥಾಪಕ ಘರ್ಷಣೆ, ಎಲಾಸ್ಟಿಕ್ ಕಾಲಿಜನ್, ಅಸ್ಥಿರ ಘರ್ಷಣೆ, ಇನ್ಎಲಾಸ್ಟಿಕ್ ಕಾಲಿಜನ್.